ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲೇ ಸುಲಭವಾಗಿ ಆರೋಗ್ಯಕರವಾದ ಹಾಗೂ ಟೇಸ್ಟಿಯಾದ ಡ್ರೈ ಫ್ರೂಟ್ಸ್ ಲಡ್ಡು ಯಾವ ರೀತಿ ಮಾಡೋದು ನೋಡೋಣ. ಹಾಗೆ ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕ್ಕೆ ಯಾವುದೇ ರೀತಿಯ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯೂಸ್ ಮಾಡಿ. ಡೈಲಿ ಒಂದೊಂದು ಈ ಲಡ್ಡುನ ತಿನ್ನೋದ್ರಿಂದ ಎಂತಹ ಸುಸ್ತಿದ್ರೂ ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮಿಕ್ಸಿ ಜಾರನ್ನು ತೊಗೊಂಡು ಒಂದು 150 ಗ್ರಾಮ್ ಆಗುವಷ್ಟು ಖರ್ಜೂರವನ್ನು ತೊಗೊಂಡಿದ್ದೀನಿ. ಬೀಜವನ್ನು ತೆಗೆದು ಒಂದೆರಡು ಮೂರು ಭಾಗವನ್ನು ಮಾಡಿ ತೊಗೊಂಡಿದ್ದೀನಿ. ಸೊ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 10-12 ಅಂಜೂರವನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವೆರಡೂ ಮಿಶ್ರಣವನ್ನು ನಾವು ರುಬ್ಕೋಬೇಕಾಗುತ್ತೆ. ಸೊ ಮಿಕ್ಸಿ ಜಾರ್ನಲ್ಲಿ ನಿಧಾನವಾಗಿ ರುಬ್ಕೋಬೇಕಾಗುತ್ತೆ. ಒಂದು ಸ್ಪೂನ್ ತೊಗೊಂಡು ಆವಾಗವಾಗ ನೀಟಾಗಿ ಮಿಕ್ಸ್ ಮಾಡಿ ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಅಥವಾ ಪಾತ್ರೆಯನ್ನು ಇಟ್ಕೊಂಡು 1 ಸ್ಪೂನು ತುಪ್ಪವನ್ನು ಆ್ಯಡ್ ಮಾಡ್ಕೊತಿದ್ದೀನಿ. 1 ಸ್ಪೂನ್ ತುಪ್ಪ ಆ್ಯಡ್ ಮಾಡಿಕೊಂಡು ಅದು ಬಿಸಿಯಾದ ನಂತರ 1 ಕಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಂತಹ ಬಾದಾಮಿಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಬೇಕು, ಒಂದು ಅರ್ಧ ನಿಮಿಷ ಆಗುವಷ್ಟು ಸ್ವಲ್ಪ ಮಿಕ್ಸ್ ಕೊಟ್ಟು ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ 1/4 ಕಪ್ ಆಗುವಷ್ಟು ಹಚ್ಚಿಟ್ಕೊಂಡಂತಹ ಪಿಸ್ತಾ, ಹಾಗೆ ಹಚ್ಚಿಟ್ಕೊಂಡಂತಹ 1/4 ಕಪ್ಪು ಬಾದಾಮಿ, ನಂತರ ಕಟ್ ಮಾಡಿದಂತಹ ವಾಲ್ನಟ್ಟು, ಒಂದು 3 ವಾಲ್ನಟ್ಟನ್ನು ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಸನ್ಫ್ಲವರ್ ಸೀಡ್ಸ್ನೂ ಹಾಕ್ಕೋಬೋದು, ಸೂರ್ಯಕಾಂತಿ ಬೀಜವನ್ನು. ಬಟ್ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡಾದ ತಕ್ಷಣ ಪಾತ್ರೆಗೆ ಎತ್ತಿಟ್ಕೊಳ್ಳಿ, ಬೇರೆ ಪಾತ್ರೆಗೆ. ನಂತರ ಮತ್ತೆ ಅದೇ ಕಡಾಯಿಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಬಿಸಿಯಾದ ನಂತರ 2 ಕಪ್ ತುರಿದಂತಹ ಕೊಬ್ಬರಿಯನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಅದೇ ಕಡಾಯಿಗೆ ಮತ್ತೆ 1 ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಒಂದು 1/4 ಕಪ್ ಆಗುವಷ್ಟು ಒಣ ದ್ರಾಕ್ಷಿಯನ್ನು ತೆಗೆದುಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಉಬ್ಬಿ ಬರೋವರೆಗೂ ಹುರ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ತುಪ್ಪ ಅದರಲ್ಲೇ ಉಳಿದಿದ್ರೆ ಅದೇ ತುಪ್ಪದಲ್ಲೇ ನೀವು ಮಿಶ್ರಣವನ್ನು, ನಾವೇನು ರುಬ್ಬಿಟ್ಕೊಂಡಿದ್ದೋ ಮಿಶ್ರಣ, ಖರ್ಜೂರ ಮತ್ತು ಅಂಜೂರ ಪೇಸ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈ ರೀತಿ ಸ್ವಲ್ಪ ಪೇಸ್ಟು ತೆಳು ಆದ ತಕ್ಷಣ ನಾವೇನು ಮಾಡಬೇಕು, ನಾವೇನೆಲ್ಲ ಹುರಿದಿಟ್ಕೊಂಡಿದ್ವಿ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ, ನಟ್ಸು, ಇವೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ದ್ರಾಕ್ಷಿಯನ್ನು ಒಂದು ಸ್ವಲ್ಪ ಹೊತ್ತು ಇವನ್ನೆಲ್ಲ ಹುರ್ಕೊಂಡು ಮಿಕ್ಸ್ ಮಾಡಾದಮೇಲೆ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಚೆನ್ನಾಗಿ ಎಲ್ಲನೂ ಹೊಂದ್ಕೋಬೇಕು, ಆ ರೀತಿ ಹುರ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನೀವು ಏನೇನು ಪ್ರೋಸೆಸ್ ಇದೆ ಫಸ್ಟಿಂದ ಲಾಸ್ಟ್ವರೆಗೂ ಈ ಪ್ರೋಸೆಸ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಮಾಡಬೇಕು. ನೋಡಿ, ಇಷ್ಟು ಮಿಕ್ಸ್ ಕೊಟ್ಟಾದಮೇಲೆ ನಾವು ಲಾಸ್ಟಲ್ಲಿ ದ್ರಾಕ್ಷಿಯನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ಈಗ ಉಂಡೆ ಕಟ್ಟೋಕ್ಕೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಸ್ವಲ್ಪನೇ ತೊಗೊಂಡು ಉಂಡೆಗಳನ್ನ ಕಟ್ಬೋದು. ಈ ರೀತಿ ಉಂಡೆಗಳನ್ನ ಕಟ್ಟಿ ಡೈಲಿ ಒಂದೊಂದು ತಿನ್ನೋದ್ರಿಂದ ಮುಖದ ಕಾಂತಿಗೆ ಮತ್ತು ಕೂದಲಿನ ಆರೈಕೆಗೆ ಮತ್ತು ಎಂತಹ ಸುಸ್ತಿದ್ರೂ ಕಮ್ಮಿ ಮಾಡುತ್ತೆ. ಸೊ ಈ ಲಡ್ಡುನ ನಿಜವಾಗ್ಲೂ ಮನೆಯಲ್ಲೇ ಮಾಡಿಕೊಂಡು ಡೈಲಿ ಒಂದೊಂದನ್ನ ತಿನ್ನಿ. ಎಲ್ಲರೂ ಹೇಳ್ತಾರೆ ಡ್ರೈ ಫ್ರೂಟ್ಸ್ನ ತೊಗೊಳಕ್ಕೆ ತುಂಬ ಕಾಸ್ಟ್ಲಿ ದುಡ್ಡು ಅಂತ. ಬಟ್ ಆದರೆ ನಾವು ಡೈಲಿ ಸ್ನ್ಯಾಕ್ಸು ಅದು ಇದು ತಿನ್ನೋದನ್ನು ಬಿಟ್ಟು ಈ ರೀತಿ 1,000 ಒಳಗಡೆ ನಾವು ಈ ಲಡ್ಡುನ ಮಾಡ್ಕೊಂಡು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಳಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.